ನಿಮ್ಗೆ ಏನಾದ್ರು ಸಹಾಯ ಮಾಡಿದೆ ಈ ಒಂದು ಬರ ಪರಿಸ್ಥಿತಿಯಲ್ಲಿ? ಇಬ್ರು ಸರ್ಕಾರ ಇಬ್ರು ಹೇಳಿ ನನಗೆ ನಾವು ಕಳಸಾ ಬಂಡೂರು ವಿಷಯದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದೆ. ಹುಬ್ಬಳ್ಳಿಯಲ್ಲಿ 1 ವರ್ಷ ನಾನು ಟೆಂಟ್ ಹಾಕೊಂಡು ಹೋರಾಟ ಮಾಡಿದೆ. 7-8 ವರ್ಷ ನಿರಂತರ ನಡೆದಿದೆ. ಇಲ್ಲಿ ಬರಗಾಲ ಬಂದಾಗ ಮಾತ್ರ ಕಳಸಾ ಬಂಡೂರಿ ಮಾಡಿದ್ರೆ ನೀರು ಬರ್ತಿತ್ತು ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ. ಈ ಕಡೆ ಭಾಗದಾಗ ಡಿ ಕೆ ಶಿವಕುಮಾರ್ ಮೇಕೆ ಬಿಟ್ರೆ ಬೇರೆ ಮಾತಾಡಲ್ಲ. ಆ ಕಡೆದವರು ಆಟಕ್ಕುಂಟು ಲೆಕ್ಕಕ್ಕೆಲ್ಲ ಕಳಸಾ ಬಂಡೂರು ಬಗ್ಗೆ ಮಾತಾಡ್ತಾರೆ. ಯಡಿಯೂರಪ್ಪನವರು ಈಶ್ವರಪ್ಪನವರು ಕೂಡ ಆಟೋ ಈಟೋ ಏನೋ ಸ್ವಲ್ಪ ಸಹಾಯ ಮಾಡ್ತಿದ್ರು. ಆದರೆ ಇವತ್ತು ಅದು ಕೂಡ ಸಂಪೂರ್ಣವಾಗಿ ಉತ್ತರ ಕನ್ನಡ ನೀರಾವರಿ ಬಗ್ಗೆ ಚಿಂತನೆ ಇಲ್ಲ. ನವಲೆ ಡ್ಯಾಮ್ ಕಟ್ಟಬೇಕು, ಅಲ್ಲೊಂದು ಸುಮಾರು ಒಂದು 24-25 TMC ನೀರು ಸಿಕ್ಕಿದ್ರೆ ಆ ರಾಯಚೂರು ಭಾಗದಾಗ ಒಂದಿಷ್ಟು ಹೆಲ್ಪ್ ಆಕಿತ್ತು. ಅದನ್ನು ಕೂಡ ಕೊಡಲಿಲ್ಲ. ಕೇಂದ್ರ ಸರ್ಕಾರ 5,100 ಕೋಟಿ ರೂಪಾಯಿ ಕೊಡ್ತಿರಂದ್ರೆ ಇವತ್ತಿಗೆ ₹1 ಕೊಟ್ಟಿಲ್ಲ. ಕಳಸಾ ಬಂಡೂರು ವಿಷಯದಲ್ಲಿ 2 ತಡೆಗೋಡೆಗಳು ಕಟ್ಟಿ ಸರಿ ಸುಮಾರು 14-15 ವರ್ಷ ಆಯಿತು. 2018ರಲ್ಲಿ ಕೇಂದ್ರದ ಟ್ರಿಬ್ಯುನಲ್ ಆದೇಶ ಬಂತು 13.5 TMC ನೀರು ಕೊಡಬೇಕು ಅಂತ. ನೀವು ಯಾವ ಭಾಗದ ರೈತ? ನಾನು ಹುಬ್ಳಿ, ನಾನು ಉತ್ತರ ಕರ್ನಾಟಕದಲ್ಲೇ ನಾವು ಪ್ರಮುಖವಾಗಿ ಇಲ್ಲ ಅನ್ನುವ ಬರಗಾಲ ಅಂದ್ರೆ ಬರಗಾಲ ಅಂತ ಹೇಳ್ತೀವಲ್ಲ, ನಾವಲ್ಲಿ ಬೆಳೆಗ್ ನೀರಿಲ್ಲ ಅನ್ನುವಂತಹ ಸಿಚುವೇಶನ್ ಅನ್ನು ಮಾತ್ರ ಈ ಮಲೆನಾಡು ಭಾಗದವ್ರು ನಾವು ಫೇಸ್ ಮಾಡಿರ್ತೀವಿ. ದನ ಕರುಗಳಿಗೆ ಕುಡಿಯೋಕ್ಕೂ ನೀರಿಲ್ಲ ಅನ್ನುವಂತಹ ಸಿಚುವೇಶನ್ ನಾವು ಫೇಸ್ ಮಾಡಿಲ್ಲ. ಹಂಗಾಗಿ ನಿಮಗೆ ಕೇಳ್ತಾ ಇದ್ದೀನಿ, ಆ ಮೂಳೆಗಳನ್ನು ಬಿಟ್ಕೊಂಡಿರ್ತಾವ, ನಾವು ನೋಡ್ತಾ ಇರ್ತೀವಿ ಹಸುಗಳದ್ದು, ಹೆಂಗ್ ಫೇಸ್ ಮಾಡ್ತೀರಿ, ಏನ್ ಮಾಡ್ತೀರಿ? ಏನಾಗೈತಿ ನಮಗೆ, ನಾವೆಲ್ಲೇ ಒಂದು ಕಡೆ ಹೋಗಿ ಕೂಲಿನ ಅಲ್ಲಿ ಮಾಡ್ಕೊಂಡು ಅಥವಾ ವಲಸೆ ಹೋಗಿ ಜೀವನ ಕಟ್ಕೋಬೋದು. ಈಗ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು 150 ತಾಲೂಕು ಬರಗಾಲ ಅಂದಾಗ ನಮಗೆ ಬರಾಶ್ ಹಿಡಿತು. ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲಿ ಹೋಗಿ ಬದುಕ್ಬೋದು. ಆ ಕುರಿ ಆಡು ಎಮ್ಮೆ ಹಾಕ್ಲಿಕ್ಕೆ ಅವಕ್ಕೆ ಮೇವು ಹೆಂಗೆ ಕೊಡ್ತೀನಿ ಅಂತ CM ಹೇಳಿಲ್ಲ, ಅವಕ್ಕೆ ನೀರು ಹೆಂಗೆ ಕೊಡ್ತೀನಿ ಅಂತ CM ಹೇಳಿಲ್ಲ. ಇಲ್ಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕು ಕೇಳಬೇಕಾಗಿತ್ತು, ನೀವು 150 ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದ್ರಿ, ಅದ್ರ ಪೂರಕವಾಗಿ ಏನು ಚಿಂತನೆ, ಯಾವ ರೀತಿ ನೀರು ಕೊಡ್ತೀರಿ, ಯಾವ ರೀತಿ ಮೇವು ಕೊಡ್ತೀರಿ ಅಂತ ಕೇಳ್ಬೇಕು. ಅದು ಇಲ್ಲ. ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಕೇಂದ್ರದ ಮಂತ್ರಿ, ಅವರು SIR ಬಗ್ಗೆ ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡಬೇಕಾಗಿತ್ತು. ಕೇಂದ್ರದಾಗ ಒಂದು ಸರ್ಕಾರ ಇದೆ, ಅದು ಸರ್ಕಾರಕ್ಕೊಬ್ಬ ಮಂತ್ರಿ ಇದ್ದಾನೆ. ರಾಜ್ಯಕ್ಕೊಂದು ಮಂತ್ರಿ ಕೊಟ್ಟಾರೆ. ಶೋಭಾ ಕರಂದ್ಲಾಜೆ ಆಗಲಿ, ಶಿವರಾಜ್ ಚೌಹಾಣ್ ಆಗಲಿ, ಇವರು ಗಂಭೀರತೆ ತಗೋಬೇಕಾಗಿತ್ತು. ಪ್ರಧಾನಮಂತ್ರಿ ಒಂದು ತಂದೆ ಸ್ಥಾನದಾಗ ಇರ್ತಾರೆ. ಅವ್ರು ಗೊಬ್ಬರ ಬೆಳ್ಸಕ್ಕೆ ಹೋಗ್ಬೇಡ್ರಿ, ಬಂಗಾರ ಬೆಳಕ್ಕೆ ಹೋಗ್ಬೇಡ್ರಿ. ಅಲ್ರಿ, ನೀವು ಬಂಗಾರದ ಬಿಡ್ರಿ, ನಾವು ಬೆಳೆದಿದ್ದ ನೀವೇನು ತಿಂತೀರಿ? 140 ಕೋಟಿಗೆ ಆಹಾರ ಭದ್ರತೆ ನೀವು ಕೊಡಬೇಕು. ಆಹಾರ ಭದ್ರತೆ ಕೊಡ್ಬೇಕಂದ್ರೆ ನೀವು ಯಾರಿಗೆ ಜೋಪಾನ ಮಾಡಬೇಕು? ನೀವು ಜೋಪಾನ ಮಾಡ್ಬೇಕಾದ್ರೆ ರೈತರಿಗೆ. ಈಗ ನೀರಿಗೆ ಕಳಸಾ ಬಂಡ್ರಿ ವಿಷಯ ಬಂದಾಗ ಅಂದ್ರೆ ಕೆಲವೊಂದು ಲಿಸ್ಟ್ ಹೇಳಿ ಸರ್. ಮಳೆ ಆಶ್ರಿತ ಬೆಳೆಗಳು ಯಾವುದನ್ನ ಬೆಳಿಬೇಡಿ ಅಂದ್ರು? ನೋಡಿ ಮೇಡಮ್, ಅವರು ಬೆಳೆ ಬಗ್ಗೆ ಹೇಳಿಲ್ಲ. ಅಲ್ಲಲ್ಲ, ಸಂಪೂರ್ಣ ಮಳೆ ಆಶ್ರಿತ ಬೆಳೆಗಳನ್ನ ಬೆಳಿಬೇಡ್ರಿ ಸದ್ಯಕ್ಕೆ ಅಂತ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನೀರಾವರಿ ಆಶ್ರಿತ ಬೇಡ. ಯಾವ್ದು ನಮ್ಮ ರಾಜ್ಯದಲ್ಲಿ 72% ಭತ್ತ ಬೆಳಿಲಿಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ, ರಾಗಿ ಯಾವ್ದು ಬೆಳಿಬಾರ್ದು ಮೇಡಮ್. 72% ನಮ್ದು ಡ್ರೈ ಲ್ಯಾಂಡ್. ಯಾವ ರೀತಿ ರಾಜಸ್ಥಾನದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ, ನಮ್ಮ ಕರ್ನಾಟಕದ 72% ಡ್ರೈ ಲ್ಯಾಂಡ್ ಇದೆ. ಅದಕ್ಕೆ ಮಳಿ ಬಂದ್ರೆ ಮಾತ್ರ ನಾವು ಪೀಕ್ ತೆಗಿಲಿಕ್ಕೆ ಸಾಧ್ಯ. ಮಳಿ ಬರ್ತಿದ್ರೆ ನಾವ್ ಏನು ಮಾಡಕ್ ಸಾಧ್ಯ ಇಲ್ಲ. ಮೇಡಮ್, ಈಗ ಭತ್ತಕ್ಕೆ ನೀರ್ ಬೇಕು. ಭತ್ತಕ್ಕೆ ಕಂಟಿನ್ಯೂ ಆಗಿ ನೀರು ನಿಂದ್ರಿಸ್ಬೇಕು. ಕನಿಷ್ಠ 1.5-2 ಫೂಟ್ ನೀರು ನಿಲ್ಲಿಸ್ಲಿಕ್ಕಂದ್ರೆ ಭತ್ತ ಬೆಳೆದಿಲ್ಲ. ರಾಗಿಗೆ ಈ ಭಾಗದಾಗ ಜನ ಇವ್ರು ರಾಗಿ ಬೆಳಿತಾರೆ, ರಾಗಿ ಬಗ್ಗೆ ಚಿಂತನೆ ಮಾಡ್ತಾರೆ. ರಾಗಿ ಒಂದು 4 ಮಳೆ ಬಂದಾದ್ರೆ ಸಾಕು, ರಾಗಿಗೆ ಮಳೆ ಬೇಕಾಗಿಲ್ಲ. ಆಮೇಲೆ ಸಜ್ಜಿಗೂ ಮಳೆ ಬೇಕಾಗಿಲ್ಲ. ಜೋಳಕ್ಕೆ ಮಳಿ ಬೇಕು, ಜೋಳಕ್ಕೆ ಮಳಿ ಬೇಕು, ತೊಗರಿಗೆ ಮಳಿ ಬೇಕು, ಹೆಸರಿಗೆ ಮಳಿ ಬೇಕು, ಉದ್ದಿಗೆ ಮಳಿ ಬೇಕು. ನಾವು ಸುಮಾರು 72-73 ಥರದ ಏನು ನಾವು ಇದ್ರ ಉತ್ಪಾದನೆ ಮಾಡ್ತೀವಲ್ಲ, ಅದಕ್ಕೆ ಹೆಚ್ಚು ಕಡಿಮೆ ನಮಗೆ ಶೇಕಡಾವಾರು 85-90% ಮಳೆ ಸಿಕ್ಕರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಅದರಲ್ಲಿ ಸಜ್ಜೆ ಮತ್ತು ರಾಗಿ ಇದೆಯಲ್ಲ, ಇಂಥಕ್ಕೊಂದು ಹಾಕೋದಕ್ಕೆ ಆಮೇಲೆ ಮಳೆ ಇಲ್ದಿದ್ರೆ ನಡೀತದೆ, 2-3 ಮಳೆಗೆ ಬರ್ತದೆ. ಬಟ್ ಮಿಕ್ಕಿದ್ದಕ್ಕೆ ಪ್ರತಿ 15 ದಿವಸಕ್ಕೆ ನಮ್ಮಲ್ಲಿ ಯಾವ ರೀತಿ ಕೆಂಪು ಭೂಮಿ ಇದಾವಂದರೆ, ನೀವು 4 ದಿವಸ ಮಳೆ ಆದಮೇಲೆ 5ನೇ ದಿವಸ ಹೋಗ್ಬಿಟ್ರೆ ಆ ಭೂಮಿ ಒಳಗೆ ಹೋದ್ ಮಸಾರ ಭೂಮಿಯಾಗ ಹೋದ್ರೆ ಬಿರುಕು ಹೊಡಿತೈತಿ. ಅದ್ರಾಗ ಕಾಲು ಇಡೋಕ್ಕಾಗಲ್ಲ. ಪೀಕು ಮಕ್ಕೊಂಡ್ಬಿಡ್ತಾವೆ ಹಿಂಗೆ ಎಳೆ ಮಗು ಥರ. ನಾವು ಅದಕ್ಕೆ ನೀರು ಕೊಡ್ಬೇಕು. ಅದಕ್ಕೆ ನಾವು ಏನು ಮಾಡ್ತೇವಂದ್ರೆ, ಮುಂಗಾರಲ್ಲಿ ಯಾಕೆ ಪೀಕ್ ಜಾಸ್ತಿ ಬೆಳಿತೇವಂದ್ರೆ, ಮುಂಗಾರಲ್ಲಿ ಹೆಚ್ಚು ಮಳೆ ಬಂದರೂ ಕೂಡ ನಮಗೆ ನಡೀತದೆ. ಹಿಂಗಾರಿ ಯಾಕೆ ನಾವು ಬೇರೆ ಪದಾರ್ಥಗಳು ಕಮ್ಮಿ ಬೆಳಿತೇವೆ ಅಂತಂದ್ರೆ, ಅದಕ್ಕೆ ನೀರು ಕಮ್ಮಿ ಇದ್ರೂ ಕೂಡ ನಡೀತೈತೆ ಅಂತ. ಇಲ್ಲಿ ಏನು ಬಂದಿದೆ, ನಾನು ನಿಮ್ಮ ಪ್ರಶ್ನೆ ನಿಮಗೆ ನೀವು ಸರ್ಕಾರ ಕೇಳ್ಬೇಕು. ಯಾಕಂದ್ರೆ ಮಾಧ್ಯಮ 4ನೇ ಹಂಗಾಗಿರೋ ನಾವು ಹೋರಾಟಕ್ಕೆ ಹೋದ್ರೆ ಆ ತಹಸೀಲ್ದಾರ್ ಕೊಡ್ತೇವೆ, ತಹಸೀಲ್ದಾರು ಸರ್ಕಾರ ಕೊಡ್ತಾರೆ, ಸರ್ಕಾರಕ್ಕೆ ಹಸತ್ತು ಒಟ್ಟಿಗೆ ಆಗ್ತದೆ. ಒಂದು ನಮ್ಮ ಇಟ್ಟವ್ರು ಹೇಳ್ದಂಗೆ ನೋಡಿ, ಮುಖ್ಯಮಂತ್ರಿ ಒಂದೇ ಕಾರಣ ಕೆಲಸ ಅಲ್ಲ. ಇಲ್ಲಿ
ನಾವು ಪ್ರತಿ ಜಿಲ್ಲೆಯಲ್ಲಿ 150ರಿಂದ 200 ಜನ ಕೃಷಿ ಆಫೀಸರ್ಸ್ ಅದಾರ. ಅವ್ರದ್ದು ಏನು ಕೆಲಸ? ಪ್ರತಿ ತಿಂಗಳ ಸಂಬಳ ತಗೊಳ್ಳೋದು ಅಷ್ಟೇ ಕೆಲಸನು. ಆಮೇಲೆ ಡೂಪ್ಲಿಕೇಟ್ ಬೀಜ ಬರ್ತೈತಿ. ನಾವು ಡೂಪ್ಲಿಕೇಟ್ ಬೀಜ ಬಂದೈತೆ ಕೃಷಿ ಆಫೀಸರ್ಗೆ ಹೇಳಿದ್ರೆ ಆ ಬೀಜದ ಕಂಪ್ನಿ ಜೊತೆಗೆ ಹೊಂದಾಣಿಕೆ ಹಾಕ್ತಾರೆ. ಡೂಪ್ಲಿಕೇಟ್ ಗೊಬ್ಬರ ಬರ್ತದೆ, ಅವಾಗ ಹೇಳಿದ್ರೆ ಅವ್ರ ಜೊತೆಗೆ ಹೊಂದಾಣಿಕೆ ಹಾಕ್ತಾರೆ. ಆಮೇಲೆ ಅಧಿಕಾರಿಗಳಿಗೆ ಗೊತ್ತು ಎಲ್ಲಿ ಮಳೆ ಜಾಸ್ತಿ ಬರ್ತದೆ, ಎಲ್ಲಿ ಕಮ್ಮಿ ಇರ್ತದೆ. ಆಮೇಲೆ ಒಂದು ದಿವಸ ಕೃಷಿ ಇಲಾಖೆಗಳದ ನಿಮ್ಗೆ ಗೊತ್ತಿರಲಿ, ಅವ್ರು ರೈತರು ಕರೆದು ಮುಂಗಾರಿ ಒಳಗೆ ಈ ಭಾಗದಲ್ಲಿ ಇಂತಿಂಥ ಪೀಕ್ ಬೆಳೀರಿ, ಈ ಮಣ್ಣೊಳಗೆ ಇಷ್ಟು ಈ ಪೀಕ್ ಬೆಳೀರಿ, ಏನು ಹೇಳಂಗಿಲ್ಲ. ಸುಮ್ಮನೆ ಬರ್ತೇವೆ ನಾವು ಹುಚ್ಚರಂಗೆ ಗುದ್ದಾಡ್ತೇವೆ, ಗೊಬ್ಬರ ತೊಗೊಂಡೋಕ್ಕೇವೆ. ನಮ್ಮ ತಾತ ಮಾಡ್ತಿದ್ದ, ನಮ್ಮ ತಂದೆ ಮಾಡ್ತಿದ್ದ, ನಾವು ಮಾಡಾಕತ್ತೀವಿ. ನಾನು ಜೋಳ ಬಿತ್ತೀನಿ, ಇವರು ಜೋಳ ಬಿತ್ತಾರೆ, ಅವರು ಜೋಳ ಬಿತ್ತಾರೆ. ಕರೆಕ್ಟಾಗಿ ಬಂದು ಕೃಷಿಗಾಗಿ ಸಾಕಷ್ಟು ಬಜೆಟ್ ಆಗ್ತದೆ. ಕೇಂದ್ರ ಸರ್ಕಾರ 1000 ಕೋಟಿ ಎಲ್ಲಿ ಹೋಗ್ತದೆ, ರಾಜ್ಯ ಸರ್ಕಾರ 100 ಕೋಟಿ ಎಲ್ಲಿ ಹೋಗ್ತದೆ, ಕೃಷಿಗಾಗಿ ಬಜೆಟ್ ಹೋಗ್ತದೆ. ಆ ದುಡ್ಡು ಎಲ್ಲಿ ಹೋಗ್ತದೆ? ಕೃಷಿ ಮಂತ್ರಿ ನೇಮಕ ಮಾಡಿದ್ದೀರಿ ಯಾರಿಗೆ? ಅಲ್ಲ, ಚಲುವರಾಯ ಸ್ವಾಮಿಗೆ. ಚಲುವರಾಯ ಸ್ವಾಮಿ ಒಂದು ದಿವಸ ಬಂದು ನಮ್ಮ ಯಾವ ವಿಲೇಜ್ಗೆ ಬರಲಿಲ್ಲ. ಆಮೇಲೆ ಇದು ಹಿಂದ್ಗಡೆನೆ ನಿಮಗೆ ಬಿಜೆಪಿ ಸರ್ಕಾರದಲ್ಲಿ ಕೃಷಿ ಮಂತ್ರಿ ಇದ್ರು. ನಾವು ಮನವಿ ಪತ್ರ ಕೊಡಕ್ ಹೋದ್ರೆ ನಿಮ್ಮ ಪಾಟೀಲ್ರಿಗೆ ಪೊಲೀಸ್ ಆಫೀಸ್ ರಿಟೈರ್ಡ್ ಅವ್ರಿಗೆ ನಾವು ಅವಮಾನ ಕೂಡ ಮಾಡಿದೆ. ಒಂದು ಕಡೆ 4 ಸುತ್ತಾಗಿ ಅವ್ರಿಗೆ ಮನವಿ ಕೊಡಲಿಲ್ಲ. ಯಾಕೆಂದ್ರೆ ಆ ಜಿಲ್ಲೆಗೆ ಬಂದಾರ ಬರ ವೀಕ್ಷಣೆಗೆ. ಈ ಜಿಲ್ಲೆದಾಗ ಯಾವ ಪೀಕ್ ಹಾಳಾಗಿದೆ, ಎಷ್ಟು ಹಾಳಾಗಿದೆ, ಎಷ್ಟು ಹೆಕ್ಟರಲ್ಲಿ ಹಾಳಾಗಿದೆ ಹೇಳ್ರಿ ಅಂದರೆ ಕೃಷಿ ಮಂತ್ರಿಗೆ ಗೊತ್ತಿಲ್ಲ. ಕೃಷಿ ಮಂತ್ರಿಗೆ ಅಧಿಕಾರಿಗಳು ಹೇಳಕ್ಕೆ ಹೋದ್ರೆ ಕೃಷಿ ಮಂತ್ರಿ ಮೋಜು ಮಸ್ತಿ ಒಳಗನೆ ಟೈಮ್ ಕಳೆದು ಆಯ್ತು ಬಿಡು ರೈತರು ಮನವಿ ಕೊಡ್ತಾರೆ, ಕೇವಲ ಮನವಿ ತೊಗೊಳಕ್ಕೆ ಬಂದಿನಂತ. ಅಂದರೆ ಇವ್ರು ಹೇಗೆ ಮಿನಿಸ್ಟ್ರುಗಳು ಜಿಲ್ಲಾಗೆ ಬರ್ತಾರಲ್ಲ, ಮೋಜಿ ಮಸ್ತಿ ಮಾಡಿಕೊಂಡು ಕಂಡ ತುಂಡ ಹೊಡ್ಕೊಂಡು ಬಂದಿದ್ದೆ ಅಂತ ಮೀಡಿಯಾದಾಗ ಬಂದು ಪೋಸ್ ಹೊಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ BJP ಕಾಂಗ್ರೆಸ್ ಅನ್ನೋದು ಹೊರತುಪಡಿಸಿ ನೀವೊಬ್ಬ ರೈತರ ಮಕ್ಕಳು, ನೀವು ಕೂಡ ನಾವು ಬೆಳೆದಿದ್ದನ್ನ ತಿಂತೀರಣ್ಣು ಅಂತ ಅರು ಇಟ್ಕೊಂಡು ಮಾತಾಡಬೇಕು. BJP ಕಾಂಗ್ರೆಸ್ ಆಮೇಲೆ ರೀ ಎಷ್ಟೋ ಮಂದಿ MLA ಮಿನಿಸ್ಟರ್ ನೋಡೇವೆ, ಸತ್ತು ಹೋದ್ಮೇಲೆ ನನ್ನ ಮಗನಿಗೆ ಹೆಸರು ಮಾತಾಡೋದಿಲ್ಲ. ಇದ್ದಾಗ ಮಾತಾಡ್ಬೇಕಾ ಯಡಿಯೂರಪ್ಪನ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ, ಇದ್ದಾಗ ಮಾತಾಡ್ಬೇಕಾ ಸಿದ್ದರಾಮಯ್ಯನ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ. ನೀವೇನು ಮಾಡಾಕತ್ತೀರ ಅಂತ ಮಾತಾಡ್ರಿ. ನರೇಂದ್ರ ಮೋದಿ ಮುಂಜಾನೆ ಎದ್ದು ಕೂಡಲೇ ಹೊಡ್ಕೋತಾರೆ. ಏನು ರೈತರ ಬಗ್ಗೆ ಮಾತಾಡ್ಬೇಕು, ಗೊಬ್ಬರದ ಬಗ್ಗೆ ಮಾತಾಡ್ಬೇಕು, ನೀರಾವರಿ ಬಗ್ಗೆ ಮಾತಾಡ್ಬೇಕು, ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಚಾರಗಳ ಬಗ್ಗೆ ಮಾತಾಡ್ಬೇಕು. ಅದು ಬಿಡ್ತೀರಿ ಹಿಂದೂ ಮುಸ್ಲಿಂ ಅಂತೀರಿ, ಅದು ಬಿಡ್ತೀರಿ SIR ಬಂತಿರ್ತೀರಿ. ಯಾವ್ದ್ರಿ SIR? ತಿನ್ನಾಕ ಕೂಳಿಲ್ಲ, ಕುಡಿಯಾಕ ನೀರಿಲ್ಲ, ದನಕ್ಕೆ ಮೇವಿಲ್ಲ, ಅದ್ರ ಬಗ್ಗೆ ಚಿಂತನೆ ಆಗ್ಬೇಕು. ಅದು ಬಿಟ್ಟು ನಿಮ್ಮ ಅಶೋಕ್ ಹೋಗ್ತಾರ ಇಲ್ಲೇ ಮೈಸೂರು ಬಾಜುಕ್ಕೆ. ಏನವ್ರು ಮೈಸೂರು ಪ್ರಾಂತದ ವಿರೋಧ ಪಕ್ಷ ನಾಯಕರ? ನಾಚಿಗೆ ಬರ್ಬೇಕು. ಹಂಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲಿ. ಯಾವ ನನ್ನ ಮಗ ಬಂದು ಕೇಳ್ತಾನೆ ಇಲ್ಲಿ. ನಾವು ಇಲ್ಲಿ ಮಹಾರಾಷ್ಟ್ರದಾಗ ಹೋಗ್ರಿ, ಮಹಾರಾಷ್ಟ್ರದಾಗ ಇಷ್ಟು ನೀಟಾಗಿ ರಾಜಕಾರಣ ಮಾಡ್ತಾರೆ ಅಂದ್ರೆ ಅಲ್ಲಿರೋ 25 ಜಿಲ್ಲೆದಾಗ ಒಂದು ಜಿಲ್ಲೆಗೆ ಅಲ್ಲಿ ಗುಳೆ ಹೋಗುದಿಲ್ಲ, ಒಂದು ಜಿಲ್ಲೆಯಿಂದ ಗುಳೆ ಹೋಗುದಿಲ್ಲ. ಅಲ್ಲಿ ಸಹಕಾರ ಕ್ಷೇತ್ರ ಇಷ್ಟು ಚೆನ್ನಾಗಿದೆ, ನೀರಾವರಿ ವಿಚಾರ ಇಷ್ಟು ಚೆನ್ನಾಗಿದೆ. ಅಲ್ಲಿ ಯಾವನೇ ಮಂತ್ರಿ ಆಗಲಿ ಫಸ್ಟ್ ಆ ಜಿಲ್ಲೆದಾಗ ಬಂದು ಆ ರೈತರ ಬಗ್ಗೆ ಚಿಂತನೆ ಮಾಡ್ತಾನೆ. ನೀವೇನು ಮಾಡ್ತೀರಿ? ನಿಮ್ದು 2 ಎಕರೆ ಜಮೀನು ಇರ್ತೈತಿ, MLA ಆದ ಕೂಡಲೇ ಮಿನಿಸ್ಟರ್ ಆದ ಕೂಡಲೇ ಒಂದು 500 ಕೋಟಿ ರೂಪಾಯಿ ಆಸ್ತಿ ಆಗ್ತದೆ. ಜಾಯಿನ್ ಆಗಿದ್ದಾರೆ 1 ಸೆಕೆಂಡ್. JDS ನಿಂದ ರವಿಚಂದ್ರ ಅಂತ. ರವಿಚಂದ್ರ ಅವರೇ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ರವಿಚಂದ್ರ ಅವರೇ, ಓಕೆ. ರವಿಚಂದ್ರ ಅವರೇ ಕೇಳಿಸ್ತಾ ಇದೆಯಾ ಇವಾಗ? ದಟ್ಸ್ ಫೈನ್. ವೀರ್ ಸಂಗಯ್ಯ ಅವರೇ, ಸರ್ ಹೇಳಿ ಸರ್, ನಿಮ್ಮ ಸಮಸ್ಯೆ ಹೇಳಿ. ಎಸ್, ಇದು ಕೃಷಿ ಬಗ್ಗೆ ಮಾತಾಡೋದು ಬರೀ ಈಗ ಬಿಡಿ ಬಿಡಿಯಾಗಿ ಇಲ್ಲಿವರೆಗೆ ಚರ್ಚೆ ಆಯಿತು. ಸಮಗ್ರವಾಗಿ ಆಲೋಚನೆ ಮಾಡೋ ಅವಶ್ಯಕತೆ ಐತಿ. ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ 25 ವರ್ಷ ರಾಷ್ಟ್ರ ಕಟ್ಟ ಕೆಲಸ ಆಯಿತು. ಅದಕ್ಕಾಗಿ 23 ಡ್ಯಾಮ್ಗಳು ರೆಡಿ ಆದವು, 486 ಸಾರ್ವಜನಿಕ ಸಂಸ್ಥೆಗಳು ರೆಡಿ ಆದವು. ಅದಾದ ನಂತರ ಈ 12 ವರ್ಷದ ಹಿಂದೆ ನರೇಂದ್ರ ಮೋದಿಯವರ ಸರ್ಕಾರ ಬಂತು. ಬರೋಕ್ಕೂ ಮುಂಚೆ ಈ ಕೃಷಿಯನ್ನು ಹೆಂಗೆ ಸಮಗ್ರವಾಗಿ ನೋಡಬೇಕು ಅನ್ನೋದ್ರ ಬಗ್ಗೆ ಸ್ವಾಮಿನಾಥನ್ ಅವರು ಭಾಳ ವೈಜ್ಞಾನಿಕವಾದ ಒಂದು ವರದಿಯನ್ನು ಕೊಟ್ಟಿದ್ದರು. ಈ ವರದಿ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಾಗ ಪ್ರತಿ ಸಾರಿ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ BJP ಅವರು ಇದನ್ನು ಜಾರಿ ಮಾಡಿರಿ ಅಂತೇಳಿ ಒಯ್ಕೆಂತೇಳಿ ಇದ್ದರು, ಕೇಳ್ತಾನೆ ಇದ್ದರು ಒಂದು ಕಡೆ. ನಂತರ 320 ಕಡೆ ಸ್ವಾಮಿನಾಥನ್ ಜಾರಿ ಮಾಡ್ತೀನಿ ಅಂತೇಳಿ 12 ವರ್ಷದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿಯವರು ಸರ್ಕಾರಕ್ಕೆ ಬಂದ ಮೇಲೆ ನಾವು ಇದನ್ನು ಕೇಳಿದ್ರೆ ಇದನ್ನು ಮಾಡೋಕ್ಕಾಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಪ್ಡೇಟ್ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದು. ತಮಗೆ ಗೊತ್ತಿರಲಿ, 8 ಲಕ್ಷ ಹಳ್ಳಿಗಳು, 26,000 ಹಳ್ಳಿ ಕರ್ನಾಟಕದಲ್ಲಿ ಕೃಷಿಗೆ ಒಂದು ದಿಕ್ಕಿಲ್ಲ ದಿಶಿಲ್ಲ ಈ ದೇಶದಲ್ಲಿ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ನಾವು 97 ಬೆಳೆಗಳನ್ನು ಬೆಳಿತೀವಿ. ಆ 97 ಬೆಳೆ ಲಿಸ್ಟ್ ಇಲ್ಲಿ ಐತಿ, ನಿಮ್ಗೆ ಕೊಡ್ತೀನಿ ನಾನು. ಇಲ್ಲಿ ಬರೆದಿದ್ದೀನಿ, ಒಂದು ಪುಸ್ತಕ ಬರೆದಿದ್ದೀನಿ. ಆ 97 ಬೆಳೆಗಳಲ್ಲಿ 36 ಮುಖ್ಯವಾದ ಬೆಳೆಗಳನ್ನು ವಿದೇಶಕ್ಕೆ ಕಳಿಸ್ತಕ್ಕಂಥ ಶಕ್ತಿ ಇದೆ. ಜೊತೆಗೆ ಇಡೀ ಸಮಗ್ರವಾಗಿ ಇವತ್ತು ಅಮೇರಿಕನ್ ದೇಶಗಳಲ್ಲಿ 5-6 ಬೆಳೆಗಳನ್ನು ಮಾತ್ರ ಪ್ರಮುಖ ಬೆಳೀತಕ್ಕಂಥ ಸಾಧ್ಯ.
ಆದರೆ ಇಲ್ಲೆಲ್ಲ ಸಮಗ್ರ ಉದಾಹರಣೆಗೆ ಒಂದು ಟಿಫನ್ ಮಾಡಿದರೆ ನೀವು 23 ಐಟಮ್ ತಿಂದು ಬರ್ತೀರಿ, ಬರೀ ಒಂದು ಪ್ಲೇಟ್ ಇಡ್ಲಿ ಸಾಂಬಾರು ತಿಂದು ಬಂದ್ರೆ. ಇಷ್ಟು ವೈವಿಧ್ಯಮಯ ಇರತಕ್ಕಂಥ ಆಹಾರವನ್ನು ಬೆಳೀತಕ್ಕಂಥ ಕ್ಷೇತ್ರ ಭಾರತದ್ದು. ಅದರಲ್ಲೇ ಭಾರತದ ಎಲ್ಲ ರಾಜ್ಯಗಳಲ್ಲಿ ವಿಶಿಷ್ಟವಾದ ಸ್ಥಾನಮಾನ ಇಲ್ಲಿರ್ತಕ್ಕಂಥದ್ದು. 45 ಲಕ್ಷ ಕೃಷಿ ಪಂಪ್ಸೆಟ್ದಾರರು, ಇಲ್ಲಿ 4-5 ಭಾಳ ಪ್ರಮುಖವಾದ ಡ್ಯಾಮ್ಗಳನ್ನ ಬಿಟ್ಟರೆ ಇನ್ನೆಲ್ಲ ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂಥವ್ರು, ತೋಟಗಾರಿಕೆ ಬೆಳೀತಕ್ಕಂಥವ್ರು ಕೃಷಿ ಪಂಪ್ಸೆಟ್ದಾರರು. ಇದೆಲ್ಲ ಗೊತ್ತಿದ್ದು ಕೂಡ ಏನು ನರೇಂದ್ರ ಮೋದಿಯವರು ಸ್ವಾಮಿನಾಥನ್ ವರದಿ ಮಾಡಬೇಕಾಗಿತ್ತು. ಏನು ಮಾಡಬೇಕಾಗಿತ್ತು? ಒಕ್ಕೂಟ ಸರ್ಕಾರದಲ್ಲಿ ಅವ್ರ ಪಾತ್ರ. ಇಡೀ ಭಾರತ ದೇಶದ ಜನರು ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಊಟ ಮಾಡ್ತಾರಂತ ಒಂದು ಸರ್ವೆ ಬೇಕು, ಎಷ್ಟು ಊಟ ಮಾಡ್ತಾರಂತ ಒಂದು ಸರ್ವೆ ಬೇಕು, ನಮ್ಮ ದೇಶದಲ್ಲಿ ಏನೇನು ಬೆಳಿತೀವಿ ಅನ್ನೋದ್ರ ಬಗ್ಗೆ ಸರ್ವೆ ಬೇಕು, ಯಾವುದನ್ನೇ ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನೋದು ಯುರೋಪಿಯನ್ಸ್ ಕಂಟ್ರಿಗಳಿಗೆ ಹೋಗಿ ಬರ್ತಾರೆ ತಾನೆ. ಬೆಳಗ್ಗೆ ಕರೆದ್ರೆ ಸಾಕು ವಿದೇಶದಲ್ಲಿ ತರ್ತಾನೆ. ಆ ವಿದೇಶದಲ್ಲಿ ಏನು ನೋಡಿ ಬರ್ತಾರೆ ಇವರು ಅಂತ ನಾನು ಕೇಳ್ತಾರೆ ನರೇಂದ್ರ ಮೋದಿ ನೇರವಾಗಿ. ಯಾಕಂದರೆ ಇಡೀ ತಮ್ಮ ಅವಧಿಯಲ್ಲಿ ಹೆಚ್ಚು ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ಮಾಡಲಿ, ತಿಳ್ಕೊಂಬರಲಿ, ಇಲ್ಲಿ ಮಾಡಲಿ. ಆ ಯಾವ ಕೆಲಸನೂ ಇವರು ಮಾಡ್ತಾ ಇಲ್ಲ. ಒಂದು ಜನರಲ್ಲಿ ಬದುಕಿನ ಸಮಸ್ಯೆ ಒಂದು ಕಡೆಗೆ ಅದಾವೆ, ನಾವೇ ನಂಬಿರ್ತಕ್ಕಂಥ ಧರ್ಮ ದೇವ್ರುಗಳಿಗೆ ಒಂದು ಕಡೆ ಅದಾವೆ. ಧರ್ಮ ದೇವ್ರನ್ನ ವ್ಯಾಪಾರಕ್ಕಿಟ್ಟು ಲಾಭ ಮಾಡ್ಕೊಂಡು ರಾಮ ರಾಮ ಅಂತೇಳಿ ರಾಮನ ಹೆಸರಲ್ಲಿ ಹುಟ್ಟಿ ಮಾಡಿದ್ದು ನೋಡ್ತಾ ಇದ್ದೀವಿ. ಅತ್ಯಂತ ಬರ್ಬರವಾದ ಕೆಲಸವನ್ನು ಕೇಂದ್ರ ಸರ್ಕಾರದಿಂದ ಅಪರಾಧ ಆಗಿದೆ. ಒಂದು ನಿಮ್ಗೆ ಗೊತ್ತಿರಲಿ, 3.5 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಇಡೀ ಭಾರತ ದೇಶ ಎಲ್ಲವೂ ಲಾಕ್ಡೌನ್ ಆದರೆ ಹೊಲ ಗದ್ದೆಗಳು ಹಳ್ಳಿಗಳು ಯಾವ ಲಾಕ್ಡೌನ್ ಆಗಿರಲಿಲ್ಲ. ನಿಮ್ಮ ನಗರಕ್ಕೆ ಸೊಪ್ಪು ಕೊಟ್ಟವರು, ಹಾಲು ಕೊಟ್ಟವರು, ಎಣ್ಣೆ ಕೊಟ್ಟವರು, ಬೆಣ್ಣೆ ಕೊಟ್ಟವರು ನಾವು. ಡಾಕ್ಟ್ರೇನು ಹೇಳ್ಬಿಟ್ರು, ಏನು ಅದ್ಯಾವುದೋ 650 ನುಂಗಪ್ಪ, ಡೋಲೋ 650, ಬಿಸಿ ಅನ್ನ ಸಾಂಬಾರು, ಮೇಲೆ ನಿಂಬೆಹಣ್ಣು ಇಂಟ್ಕೆ ಅಂದ್ರೆ ನಿಂಬೆಹಣ್ಣು ಕೊಟ್ಟಾರೆ. ಯಾರು ಹಳ್ಳಿಗಳಿಂದ ಪೊಲೀಸರು ಕೂಡ ದೌರ್ಜನ್ಯ ಅನುಭವಿಸ್ಕೊಂಡು ಬಂದು ನಾವು ನಿಮಗೆಲ್ಲ ಕೊಟ್ಟು ಹೋಗಿರ್ತಕ್ಕಂಥ ಜನ ಸಮಗ್ರರು. ನಾವು ಹಾಕಿರೋ ಬಂಡವಾಳ ಒಂದೇ ₹1 ವಾಪಸ್ ಬರಲಿಲ್ಲ ಕೋವಿಡ್ ಟೈಮಲ್ಲಿ. ಅದಾದ ನಂತರ ಬರ ಬಂತು, ಅದಾದ ನಂತರ ಅತಿವೃಷ್ಟಿ ಬಂತು. ಅತಿವೃಷ್ಟಿ ಬಂದು 8 ಜಿಲ್ಲೆಗಳು ನೀರಿನಲ್ಲಿ ಮುಳುಗೋಗಿದ್ದು. ಆಗ ಬರೀ ಇವರು ರಾಜಕಾರಣಕ್ಕೆ ಹೇಳಿದ್ರೆ ವಿನ ಯಾರೂ ಕೂಡ ಸೂಕ್ತವಾದ ಪರಿಹಾರನ ಕೊಟ್ಟಿಲ್ಲ. ಇವತ್ತಿಗೂ ಕೂಡ ಬ್ರಿಟಿಷ್ ಕಾನೂನಾಗ ಏನೈತಿ, ನಮ್ದು ಅತಿವೃಷ್ಟಿ ಬಂದ್ರೆ ಅನಾವೃಷ್ಟಿ ಬಂದ್ರೆ ನಮಗೆ ಯಾವ ಪರಿಹಾರಗಳು ಇಲ್ಲ, ಇವರು ಭಿಕ್ಷೆ ರೀತಿಯಲ್ಲಿ ನಮಗೆ ಕೊಡ್ತಾರೆ. ಅಂದರೆ ಗ್ರಾಮೀಣ ಪ್ರದೇಶದ ಜನರನ್ನ ಅತ್ಯಂತ ಕೀಳಾಗಿ ನೋಡ್ತಕ್ಕಂಥ ಈ ವ್ಯವಸ್ಥೆಗೆ ಭಾಳ ಮುಖ್ಯ ಕಾರಣ ಒಕ್ಕೂಟ ಸರ್ಕಾರಗಳು ನಂಬರ್ 1. ಯಾಕಂದರೆ ಇವತ್ತು ಕೃಷಿಗೆ ರೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ತಮಿಳ್ನಾಡಿನಲ್ಲಿ ಒಂದೇ ರೇಟ್ ಇರಬೇಕಾಗೈತೆ, ಅಕ್ಕಿಲಿ ಒಂದೇ ರೇಟ್ ಇರಬೇಕಾಗೈತೆ. ಸ್ವಲ್ಪ ವ್ಯತ್ಯಾಸ ಆದರೆ ಅಲ್ಲಿಂದ ಇಲ್ಲಿ ಗೋಲ್ಮಾಲಾಗಿ ಇಡೀ ರಾಜ್ಯಗಳ ಮಧ್ಯೆ ಸಂಬಂಧ ಕೆಡುತ್ತೆ. ಇದನ್ನು ಸರಿಯಾದ ಕ್ರಮವನ್ನು ತಗೊಂಡು ಕೃಷಿ ರಾಜ್ಯದ ಪಟ್ಟಿಯಲ್ಲಿರ್ಬೋದು. ಆದರೆ ಅಷ್ಟು ಮಾತ್ರ ಅಲ್ಲ, ಇವತ್ತು ರಾಜ್ಯದ ಪಟ್ಟಿದ್ರೂ ಕೂಡ ಕೃಷಿಗೆ ವಿದ್ಯುತ್ ಕೊಡಬೇಡ್ರಿ ಫ್ರೀ ಅಂತೇಳಿ ಒಂದು ಅವಾರ್ಡ್ ನವೆಂಬರ್ ತಿಂಗಳಲ್ಲಿ ಪಾಸ್ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಯಾರಿಗೂ ಸಬ್ಸಿಡಿ ಕರೆಂಟ್ ಕೊಡಬೇಡ್ರಿ ಅಂತ ಹೇಳ್ತಾರೆ, ಕಾನೂನು ಮಾಡ್ತಾರೆ. ಈ ಕಾನೂನದ್ದು ಹೋರಾಟ ಮಾಡ್ತೀವಿ, ಹೋರಾಟ ವಾಪಸ್ ತಕ್ಕೊಳ್ಳಲ್ಲ. ರೈತ ದೇಶದ ಬೆನ್ನೆಲುಬು ಅನ್ನೋದು ನೀವು ನಂಬ್ತೀರಾ? ನೀವು ಒಪ್ಕೊತೀರಾ? ಕೃಷಿ ಉಳಿಸಲಿಕ್ಕೆ ತಯಾರಿಲ್ಲ, ಕೃಷಿ ಬಂಡವಾಳವನ್ನು ಬರ್ಸಕ್ ತಯಾರಿಲ್ಲ. ಒಂದು ಸಣ್ಣ ಇಂಡಸ್ಟ್ರಿ ಮಾಡ್ಬೇಕಂದ್ರ, ಒಂದು ಸಣ್ಣ ಟಿವಿ ತೆಗಿಬೇಕಂದ್ರ ನೀವು ಇಡೀ ಬಂಡವಾಳ ಬರ್ಕಂತೀರಿ. ಕೃಷಿಗೆ ಯಾವ ಬಂಡವಾಳ ಬರ್ದಿರಿ? ಕೃಷಿಗೆ ದೆಸೆ ಇಲ್ಲ. ಒಪ್ಕೊಳ್ತೀನಿ ಸರ್, ಕೃಷಿ ಯೂನಿವರ್ಸಿಟಿಗಳು, ತೋಟಗಾರಿಕೆ ಅದಾವು, ಎಲ್ಲದವು. ಯಾರು ಕೃಷಿ ಏನ್ ಬರ್ದಿರಿ? ಹೊಸ ಸಂಶೋಧನೆ ಮಾಡಿ ಎಷ್ಟು ಬೆಳೆ ಕಳೆದ್ರು ಒಂದು ಭಾಗ ಆದ್ರೆ ಯಾರಾದ್ರೂ ಹಸಿರು ಶಾಲ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ, ರೈತ ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ಒಪ್ಕತೀರಾ ರೈತರು ನೀವು ಅಂತ ಕೇಳ್ತಾ ಇದ್ದೀವಿ. ಒಪ್ಪಕ್ ಸಾಧ್ಯನೇ ಇಲ್ರಿ. ಯಾರಿಗೆ ಅವ್ರಿಗೆ ಪುಕ್ಷಟಿ ಇದು ಪುಕ್ಷಟಿ ಸಿಗ್ತೈತಿ, ಇದು ಶಾಲಕ್ಕೆ ಮುಟ್ರೆ ಪ್ರೀತಿ ಬಂದ್ಬಿಡುತ್ತೆ ಅಂತೇಳಿ ಎಲ್ಲರೂ ಆಗ್ತದಾರ. ಯಾಕೆ ಕಾಂಗ್ರೆಸ್ನ ಹಾಕ್ತಾರ, BJP ಹಾಕ್ತಾರ, ದಳದರ ಹಾಕ್ತಾರ, ಲಾಸ್ಟಿಗೆ ಏನು ಕಾವಿ ಸನ್ಯಾಸಿಗೋದು ಅವರು ಕೂಡ ಹಾಕಿಬಿಡ್ತಾರೆ ಕೊನೆಗೆ. ಇನ್ಯಾರು ಉಳಿದಿಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರ ಇದರಲ್ಲಿ ಲಾಭ ಮಾಡ್ಕೋಬಹುದು ಅನ್ನೋ ಕಾರಣಕ್ಕಾಗಿ ಹಾಕ್ಯಂತಾರ ಹೊರತು ಬೇರೆ ಉದ್ದೇಶ ರೈತರ ಮೇಲೆ ಪ್ರೀತಿ ಇರಕ್ಕೆ ಸಾಧ್ಯನೇ ಇಲ್ಲ. ಇವರಲ್ಲಿರೋದೆಲ್ಲವೂ ಕೂಡ ಅತ್ಯಂತ ವ್ಯಾವಹಾರಿಕವಾದ ಬುದ್ಧಿ. ಇವರು ಗ್ರಾಮೀಣ ಪ್ರದೇಶದ ಜನರನ್ನ ನೋಡಲ್ಲ. ಕೃಷಿ ಬಗ್ಗೆ ಒಂದೇ ಒಂದು ಯೋಜನೆ ಮಾಡಿ 4,000 ಕೊಟ್ಟು 5,000 ಕೊಟ್ಟು ಇವೆಲ್ಲ ಬೂಟಾಟಿಕೆ. ಇದು ನೋಡ್ರಿ, ವ್ಯವಸ್ಥೆ ಸರಿ ಮಾಡಕ್ ತಯಾರಿಲ್ಲ. ಭಿಕ್ಷುಕರಾಗಿ ಇರ್ಬೇಕು ಈ ಜನ ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಕೇಂದ್ರ ರಾಜ್ಯಗಳ ನೀತಿ ಸರಿಯಿಲ್ಲ. ಈ ನೀತಿ ಸರಿ ಆಗ್ದೇನೆ ಈ ಬಿಡಿ ಬರಗಾಲ, ಈ ಬಿಡಿ ಮಳೆ ಬಂದ್ರ, ಈ ಬಿಡಿ ಮಾರ್ಕೆಟ್ ಬಿದ್ರ ಇವಕ್ಯಾವಕ್ಕೂ ಉತ್ತರ ಸಿಗೋ ಸಾಧ್ಯತೆಗಳು ಈ ಸರ್ಕಾರ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಈ ಗೋವಿನ ಜೋಳ ಖರೀದಿ ಮಾಡ್ರಂತ ಹೋರಾಟ ಮಾಡಿದಾಗ ಫಿಕ್ಸ್ ಮಾಡಿ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ 5 ಜನಕ್ಕೂ. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಮಳೆ ನೋಡಿಕೊಂಡು ಬೆಳೆ ಹಾಕಿ ಅಂತ. ಆಯ್ತು, ನಿಮ್ಮ ಮಾತಿಗೆ ಮನ್ನಣೆ ಕೊಡ್ತಾರೆ ರೈತರು, ರಾಜ್ಯದ ರೈತರು. ಮಳೆ ನೋಡಿಕೊಂಡು ಯಾವ ಬೆಳೆ ಹಾಕಬೇಕು ಬೇಡ ಅಂತ ಬಿಡ್ತಾರೆ.
ಕೊಟ್ಟಿಗೆಯಲ್ಲಿರೋ ದನ ಕರುಗಳಿಗೆ ಕುಡಿಯೋಕ್ ನೀರಿಲ್ವಲ್ಲ ಏನ್ ಮಾಡ್ತೀರಿ? ದೂರದೃಷ್ಟಿಯ ನಾಯಕ ಅಂತ ಕರೆಸ್ಕೊಳ್ಳುವ ಆಸೆ ನಿಮಗಿದ್ರೆ ದಯವಿಟ್ಟು ಇಂಥದಕ್ಕೆ ನೀವು ರೆಡಿ ಆಗ್ಬೇಕು. ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕಾಂಗ್ರೆಸ್ ಪಕ್ಷ ನಾವು ನೇರವಾಗಿ ಪ್ರಶ್ನೆ ಕೇಳ್ತಾರೆ, ಹಾರ್ಷಕ್ ಪ್ರಶ್ನೆ ಕೇಳ್ತಾರೆ ಅಂತ ವಕ್ತಾರರನ್ನ ಕಳ್ಸಲ್ಲ ಅಂತ ನುಣುಚ್ಕೊಳ್ಳೋದು ಒಳ್ಳೇದಲ್ಲ ಸರ್. ಈಗ ಹೇಳಿ, ಹಿಂದೆ ಒಬ್ರು ಮುಖ್ಯಮಂತ್ರಿ ಮೇವಿಲ್ಲ ಅಂತ ಪಂಜಾಬ್ ಇಂದ ಟ್ರೈನ್ ಅಲ್ಲಿ ತರಿಸಿದ್ರು ಮೇವನ್ನ, ಅವರ ಹೆಸರನ್ನ ಈಗಲೂ ನೆನಪಿಸ್ಕೊಳ್ತಾರೆ. ಮತ್ತೊಬ್ರು ಹಳ್ಳಿಗೂ ಬೋರ್ಗಳನ್ನು ಹಾಕಿ ನೀರ್ ಸಾಬ್ ಅಂತ ಹೆಸರು ಕರೆಸ್ಕೊಂಡ್ರು. ಅಂಥವ್ರು ಇವತ್ತಿಗೂ ಕೂಡ ನಡೆಸ್ಕೊಳ್ತೀವಿ ಅಥವಾ ನೆನಪಿಸ್ಕೊಳ್ತೀವಿ. ನಿಮ್ಮನ್ನು ರೈತರು ಹಂಗೆ ನೆನಪಿಸ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಬರ ಹೇಳಿ ಕೇಳಿ ಬರುತ್ತಾ ಅಂತ ಕೇಳುವ ನಿಮ್ಮ ಪಕ್ಷದಲ್ಲಿರುವ ಕೆಲ ಮುಟ್ಟಾಳರಿಗೆ ಸರಿಯಾದ ಪಾಠವನ್ನ ಮಾಡಿ, ಕೃಷಿ ಸಚಿವರನ್ನ ಅಲರ್ಟ್ ಮಾಡಿ, ಅಥವಾ ನೀವೇ ಈಗ ಅದನ್ನ ನೋಡ್ಕೊಳ್ತಾ ಇರೋದ್ರಿಂದ ಬರವನ್ನ ಹೇಗೆ ಫೇಸ್ ಮಾಡಬೇಕು ರೈತರು. ದನಗಳಿಗೆ ನೀರು ಕುಡಿಯಕ್ಕಿಲ್ಲ ಅಂದ್ರೆ ಕಟುಕರು ಮನೆಗೆ ತಳ್ತಾರೆ. ನೀವು ಗೋಶಾಲೆಗಳನ್ನು ಇದ್ದಿದ್ದನ್ನು ಮುಚ್ಚಿಸ್ತಾ ಇದ್ದೀರಾ ಅಂತ ನಂಬರ್ಸ್ ಕೊಡ್ತಾ ಇದ್ದಾರೆ. 130 150 ಓಪನ್ ಮಾಡಿಸಿ. ಗೋಶಾಲೆಗಳಿಗೆ ದನಕರುಗಳನ್ನ ರೈತರು ಬಿಟ್ಟು ಒಂದ್ ಸ್ವಲ್ಪ ದಿನ ಮಳೆ ಗಿಳೆ ಆಗ ತನಕ ನೆಮ್ಮದಿಯಾಗಿರಂಗ್ ಮಾಡಿ. ಅವ್ರೇನೋ ಬಂದ್ಬಿಡ್ತಾರ್ರಿ ರೈತರು, ಆ ಕಡೆಯಿಂದ ಈ ಕಡೆಗೆ ಬಂದ್ಬಿಡ್ತಾರೆ, ಊರ್ ಕಡೆಗೆ ಬೆಳೆ ಇಲ್ಲ ಅಥವಾ ಮಳೆ ಇಲ್ಲ ಅಂದ್ಕೊಂಡು. ದನಕರು ಏನ್ ಮಾಡ್ಬೇಕು? ನಾಯಿ ಅಥವಾ ನರಿಗಳನ್ನ ಸಕ್ಕೊಂಡಿರ್ತಾರಲ್ಲ ಅವುಗಳನ್ನ ಏನ್ ಮಾಡ್ಬೇಕು? ಯೋಚನೆ ಮಾಡಿ ಸರ್. ನಾವು ರೈತರು ಮಕ್ಕಳು ಅಂತ ಶಾಲ್ ಹಾಕೊಳ್ಳೋದು ಬೇರೆ. ಆಮೇಲೆ JDS ಪಕ್ಷ ಮತ್ತೆ BJP ಪಕ್ಷ ಬಿಡದಿ ಭಾಗದಲ್ಲಿ ನೀವು ಹೆಂಗ ಕಂಗೊಳಿಸ್ಕೊಂಡು ಹೋಗ್ಬಿಟ್ರಿ, ಶಾಲ್ ಹಾಕೊಂಡು ನಾವು ರೈತರ ಪರ ಅಂತ. ಇಲ್ಲೂ ರೈತರೇ ಸಾಯ್ತಾ ಇರೋದು, ನೀರಿಲ್ದೆ ಸಾಯ್ತಾ ಇದ್ದಾರೆ. ಅಲ್ಲಿ ಗದ್ದೆ ಕಳ್ಕೊಳ್ತೀವಿ ಅಂತ ಹೆದರ್ಕೊಳ್ತಾ ಇದ್ದಾರೆ ಜಮೀನನ್ನ, ಇಲ್ಲಿ ನೀರಿಲ್ದೆ ಸಾಯ್ತಾ ಇದ್ದಾರೆ. ಏನ್ ಮಾಡ್ಬೇಕು ನೀವು? ಆಡಳಿತ ಪಕ್ಷ ಕೇಳಲಿಲ್ಲ ಅಂದ್ರೆ ನೀವು ಪ್ರಶ್ನೆ ಕೇಳುವಂಗಾಗಬೇಕು. ನೀವು ಒಳ್ಳೆ ಚಳಿಗಾಲ ಬೇರೆ ಬರ್ತಾ ಇದೆ, ಮಳೆ ಬೇರೆ ಬರ್ತಿದೆ, ಬೆಚ್ಚಗೆ ಹೊತ್ಕೊಂಡು ಮಂಕಬಿಟ್ರೆ ರೈತರು ಕೇಳೋದು ಯಾರು? ಯಾರಿಗಾದ್ರೂ ಯೋಗ್ಯತೆ ಇದೆಯನ್ರಿ ಹಸಿರು ಶಾಲ್ ಹಾಕೊಳ್ಳೋಕ್ಕೆ? ಇನ್ನೊಂದ್ಸಲ ಶಾಲ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅನ್ನೋಕ್ಕೆ ನೈತಿಕತೆ ಬೇಕು. ಇನ್ನು ಮುಂದೆ ಕುಳಿಸ್ಕೋಬೇಕು ಅಂದ್ರೆ ರೈತರ ಪರ ನಿಂತ್ಕೊಳ್ಳಿ. ಬರ ಅನ್ನೋದಕ್ಕೆ ಇವತ್ತಿಗೂ ಹೆದರ್ಕೊಳ್ತಾ ಇದ್ದೀವಿ. ಕರ್ನಾಟಕ ಹೆದರ್ಕೊಳ್ಳುತ್ತೆ ಬರ ಅನ್ನುವ ಪದಕ್ಕೆ ಅಂದ್ರೆ ನಮ್ಮಂತ ನಾಲಾಯಕ ಲಜ್ಜೆಗೇಡಿತನದ ಅಧಿಕಾರಿಗಳು ರಾಜಕಾರಣಿಗಳು ಬೇರೆ ಎಲ್ಲೂ ಇಲ್ಲ ಅಂತ ಅರ್ಥ. ಈ ಕಾಲಕ್ಕೂ ಬರ ಅನ್ನೋದಕ್ಕೆ ಹೆದರ್ಕೊಳ್ತೀವಿ ಅಂದ್ರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.